ಆರ್ ಸಿ ಬಿ ಟೀಮ್ ತನ್ನ ಎರಡನೆಯ ಸೋಲನ್ನು ನಿನ್ನೆ ಕಂಡಿದೆ. ಅದರಲ್ಲಿ ನಿನ್ನೆ ಆರ್ ಸಿ ಬಿ ಮೊದಲಿಗೆ ಅತ್ಯುತ್ತಮವಾಗಿ ಬೌಲಿಂಗನ್ನು ಮಾಡಿ 7 ಓವರ್ ನಂತರ ಮ್ಯಾಕ್ಸ್ವೆಲ್ ಬ್ರಂಟ್ ತನ್ನ ಗೇರನ್ನು ಚೇಂಜ್ ಮಾಡಿದರು. ಮ್ಯಾಕ್ಸ್ವೆಲ್ ಬ್ರಂಟ್ ನಿನ್ನೆ ಅದ್ಭುತವಾದ WPL ಹಿಸ್ಟ್ರಿಯಲ್ಲೇ ಮೊದಲ ಶತಕವನ್ನು ಬಾರಿಸಿದರು. ಸದನ ಸಂಜೀವನ್ ವಿಕೆಟ್ ಹೋದ್ಮೇಲೆ ಬಂದಂಥ ಮ್ಯಾಕ್ಸ್ವೆಲ್ ಬ್ರಂಟ್ ಅತ್ಯುತ್ತಮವಾಗಿ ಬ್ಯಾಟಿಂಗನ್ನು ಮಾಡಿ ಮೊದಲ ಶತಕವನ್ನು ನಿನ್ನೆ ಬಾರಿಸಿದರು. WPL ಇತಿಹಾಸದಲ್ಲಿಯೇ ಮೊದಲ ಶತಕವನ್ನು ಬಾರಿಸಿದ್ದು ಮ್ಯಾಕ್ಸ್ವೆಲ್ ಬ್ರಂಟ್. ಅದು ಕೂಡ ಆರ್ ಸಿ ಬಿ ವಿರುದ್ಧವಾಗಿ ಅವರು ಅತ್ಯುತ್ತಮವಾಗಿ ಆಡಿ ಅವರು ನಿನ್ನೆ ತನ್ನ WPL ವೈಯಕ್ತಿಕ ಮೊದಲ ಶತಕ ಅಲ್ಲದೆ WPLನಲ್ಲಿಯೇ ಮೊದಲ ಶತಕವಾಗಿದೆ. ಅದಾದಮೇಲೆ ನಿನ್ನೆ ಹೇಲಿ ಮ್ಯಾಥ್ಯೂಸ್ ಅರ್ಧಶತಕ ಮಾಡಿ ಪೆವಿಲಿಯನ್ ಆಚೆಗೆ ಹೋದರು. ಅದಾದಮೇಲೆ ಬಂದಂಥ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅದ್ಭುತವಾಗಿ ಆಟವನ್ನು ಆಡಿದರು. 12 ಚೆಂಡಲ್ಲಿ 20 ರನ್. ಇವರು ಮ್ಯಾಕ್ಸ್ವೆಲ್ ಬ್ರಂಟ್ 100 ರನ್ ಮಾಡಿದರೆ ಹರ್ಮನ್ಪ್ರೀತ್ ಕೌರ್ ವಿಕೆಟ್ ಹೋದ್ಮೇಲೆ ಅಮನ್ಜಿತ್ ಕೌರ್ ಅವರು ಕೂಡ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಅದಾದಮೇಲೆ ಬಂದಂಥ ಕೇರ್ ಅವರು ಕೂಡ ಒಳ್ಳೆ ಶಾಟನ್ನು ಕೊಡ್ತಾರೆ. ಯಾರಿಗೆ? ಮ್ಯಾಕ್ಸ್ವೆಲ್ ಬ್ರಂಟ್ ಅಂತೂ ಬೌಂಡರಿಗಳಂತೂ 16 ಬೌಂಡರಿ 2 ಸಿಕ್ಸನ್ನು ನಿನ್ನೆ ಹೊಡೆದಿದ್ದಾರೆ. ಬೌಂಡರಿ ಅಂತೂ ಸಖತ್ತಾಗಿ ಹೊಡಿತಿದ್ರು. ಒಳ್ಳೆ ಆಟವನ್ನು ಆಡಿ ಮೊದಲ ಶತಕವನ್ನು ನಿನ್ನೆ ಪೂರೈಸಿದರು. ಐತಿಹಾಸಿಕ ಮೂಮೆಂಟ್ ಅಂತೇಳಿ ಹೇಳ್ಬೋದು. WPL ಇತಿಹಾಸದಲ್ಲಿ 200 ರನ್ ಟಾರ್ಗೆಟನ್ನು ಆರ್ ಸಿ ಬಿಗೆ ಕೊಡುತ್ತಾರೆ. ಆರ್ ಸಿ ಬಿ 35 ರನ್ ಆಗುವಷ್ಟರಲ್ಲಿಯೇ ತನ್ನ 5 ವಿಕೆಟನ್ನು ಪೆವಿಲಿಯನ್ ಆಚೆಗೆ ಕಳೆದುಕೊಂಡಿತ್ತು. ಆದರೆ ಛಲಬಿಡದ ಆರ್ ಸಿ ಬಿಯ ಆಟಗಾರ್ತಿಯರು ರಿಚಾ ಘೋಷ್ ಮತ್ತು ನಡೀನ್ ಡಿ ಕ್ಲಾರ್ಕ್ ಸ್ವಲ್ಪ ಪಾರ್ಟ್ನರ್ಶಿಪ್ಪನ್ನು ತಂದರು. ಆ ಪಾರ್ಟ್ನರ್ಶಿಪ್ಪಲ್ಲಿ ನಡೀನ್ ಡಿ ಕ್ಲಾರ್ಕ್ ಜಾಸ್ತಿ ಆಟವನ್ನು ಆಡಿದರು. ತಾನು ವಿಕೆಟನ್ನು ಕೊಟ್ಟು ಹೋದರು. ರಿಚಾ ಘೋಷು ವಿಕೆಟನ್ನು ಕ್ಯಾಚನ್ನು ಕೈ ಚೆಲ್ಲಿದ ಮ್ಯಾಥ್ಯೂಸು ಒಂದು ವೇಳೆ ಏನಾದರೂ ಒಳ್ಳೆ ಆಟವನ್ನು ಆಡಿ ಹೋಗಿದ್ದಿದ್ರೆ ನಡೀನ್ ಡಿ ಕ್ಲಾರ್ಕ್ ಬಹಳ ಕಷ್ಟವಾಗ್ತಿತ್ತು MIಗೆ. ನಡೀನ್ ಡಿ ಕ್ಲಾರ್ಕ್ ಸ್ವಲ್ಪ ನಿಂತಿದ್ದರೂ ಸಾಕಿತ್ತು, ಒಳ್ಳೆ ಆಟ ಬರ್ತಿತ್ತು. ಆರ್ ಸಿ ಬಿ ಮತ್ತೆ ಆಡಿದಂಥ ರಿಚಾ ಘೋಷ್ ಎಂಥ ಆಟ ಅದು! ಸೂಪರ್ ಆಟವನ್ನು ನಿನ್ನೆ ಆಡಿದರು. ಬೌಂಡರಿಗಳು 6 4ಗಳಂತೂ ನಿತ್ತಲ್ಲೇ ಹೊಡಿತಿದ್ರು. ಲೇಜಿ ಶಾಟನ್ನು ಒಂದು ಹೊಡೆದ್ರು, ಅದು 6 ಹೋಯಿತು. ಎಂಥ ಅದ್ಭುತವಾದ ಬ್ಯಾಟಿಂಗ್! ಅವರಿಗೆ ಸಾಥ್ ಕೊಟ್ಟದ್ದು ಅರುಣ್ಗತಿ ರೆಡ್ಡಿ ಕೂಡ ಸಖತ್ತಾಗಿ ಸಾಥ್ ಕೊಟ್ಟರು. 18 ಚೆಂಡಲ್ಲಿ 14 ರನ್ ಆಡಿದರು. ಕಡೆಯಲ್ಲಿ ಬಂದಂಥ ಟಗರು ಪುಟ್ಟಿ ಶ್ರೇಯಾಂಕ ಪಾಟೀಲ್ ಅಂತೂ 2 ಬೌಂಡರಿಯನ್ನು ಹೊಡೆದರು. ಅದಕ್ಕಿಂತ ಮುಂಚೆ ಒಬ್ಬರು ಬ್ಯಾಟಿಂಗಿಗೆ ಬಂದಿದ್ದರು. ಅವರು ಅಷ್ಟೊಂದೇನು ರನ್ ಮಾಡದೆ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಸಯ್ಯಾಲಿ ಸತ್ಕೆರೆ ಅವರು ಬೇಗನೆ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಅದಾದಮೇಲೆ ಬಂತು ಏನಾದರೂ ಮೊದಲಿಗೆ ಟ್ರೈ ಮಾಡಿದರೆ ಆರ್ ಸಿ ಬಿ ಸ್ಟಾರ್ಟಿಂಗಿಂದಲೇ ಒಳ್ಳೆ ಆಟವನ್ನು ರಿಚಾ ಘೋಷ್ ಸ್ವಲ್ಪ ಏನಾದರೂ ಆಡಿದಿದ್ರೆ ಆರ್ ಸಿ ಬಿಗೆ ಗ್ಯಾರಂಟಿ ಪಂದ್ಯವನ್ನು ಸೀಲ್ ಮಾಡ್ಬೋದಿತ್ತು. ಕೇವಲ 15 ರನ್ನಿಂದ ನಿನ್ನೆ ಆರ್ ಸಿ ಬಿ ಸೋತದ್ದು. ಅದರಲ್ಲಿ ಏನೂ ಬೇಜಾರಿಲ್ಲ. ಆರ್ ಸಿ ಬಿ ಅಲ್ಲಿ ತನಕ ತಂದದ್ದೇ ನಮಗೆ ತುಂಬ ಖುಷಿಯಾಗಿದ್ದು. ರಿಚಾ ಘೋಷ್ ಅಷ್ಟೊಂದು ಬ್ಯಾಟಿಂಗನ್ನು ಆಡಿದ್ದು. 90 ರನ್ ನಿನ್ನೆ ಅವರ ಬ್ಯಾಟಿಂದ ಬಂದಿತ್ತು. ಕಡೆಯಲ್ಲಿ ಅಂತೂ 6ಗಳಂತೂ ತುಂಬ ಬರ್ತಾಯಿತ್ತು. 19ನೇ ಓವರ್ನಲ್ಲಿ ಬೌಲಿಂಗಿಗೆ ಬಂದಂಥ ಅಮನ್ಜಿತ್ ಕೌರಿಗೆ 3 ಸಿಕ್ಸ್ ಸತತವಾಗಿ ಹೊಡಿತಾರೆ. ಯಾರು? ರಿಚಾ ಘೋಷ್ 3 ಸಿಕ್ಸ್ ಹೊಡೆದು ಆಮೇಲೆ ಸಿಂಗಲ್ ಅಂತ ತೆಗಿತಾರೆ. ಆಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರವಸೆ ಬರುತ್ತೆ, 6 ಬಾಲಿಗೆ 6 ಸಿಕ್ಸ್ ಹೊಡಿತಾರೆ ರಿಚಾ ಘೋಷ್ ಅಂತ. ಆದರೆ 6 ಬಾಲಿಗೆ 6 ಸಿಕ್ಸ್ ಹೊಡಿಲಿಲ್ಲ. 3 ಬಾಲಿಗೆ 3 ಸಿಕ್ಸ್ ಹೊಡೆದು ತನ್ನ ಆಟದಲ್ಲಿ ಇನ್ನೂ ಮ್ಯಾಚನ್ನು ಭರವಸೆ ಮೂಡಿಸಿದರು. ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು ಮ್ಯಾಕ್ಸ್ವೆಲ್ ಬ್ರಂಟಿಗೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಹೆಚ್ಚು ಇದೇ ರೀತಿ ಸ್ಪೋರ್ಟ್ಸ್ ಕಂಟೆಂಟ್ಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಕಮ್ಮಿಯಾಗಿದೆ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಕೇವಲ 15 ಸಬ್ಸ್ಕ್ರೈಬ್ ಆಗಿದೆ. ಮುಂದಿನ ದಿನಗಳಲ್ಲಿ 20ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.